ಕಂಡು ಕೇಳರಿಯದ ವಿಮಾನ ದುರಂತದಲ್ಲಿ 274ಕ್ಕೂ ಹೆಚ್ಚು ಜನ ದಾರುಣವಾಗಿ ಸಾವನ್ನಪ್ಪಿದ್ರು. ಮೃತರ ಕುಟುಂಬಸ್ಥರನ್ನ ಕರೆತರಲು ಸರ್ಕಾರ ವ್ಯವಸ್ಥೆಯನ್ನ ಮಾಡ್ತಾ ಇದೆ. 80ಕ್ಕೂ ಹೆಚ್ಚು ಕ್ಯಾಬ್ಗಳನ್ನ ಗುರುತಿಸಿರುವ ಸರ್ಕಾರ ಮೃತರ ಕುಟುಂಬಸ್ಥರನ್ನ ಮನೆಗಳಿಂದ ಕರೆತರಲು ವ್ಯವಸ್ಥೆಯನ್ನ ಮಾಡಲಾಗಿದೆ. 80ಕ್ಕೂ ಹೆಚ್ಚು ಕ್ಯಾಬ್ಗಳನ್ನ ಈಗ ವ್ಯವಸ್ಥೆ ಮಾಡಿದ್ದಾರೆ. ಸದ್ಯಕ್ಕಂತೂ ಇದೊಂದು ಘಟನೆ ಆಗಿರೋದು ಎಲ್ಲರನ್ನೂ ಕೂಡ ಈಗ ಒಂದು ರೀತಿಯಲ್ಲಿ ದಿಗ್ಭ್ರಾಂತರನ್ನಾಗುವಾಗ ಮಾಡಿದೆ. 274 ಜನ ಮೃತಪಟ್ಟಿರೋದು, ಎಲ್ಲರೂ ಕೂಡ ಸುಟ್ಟು ಕರಕಲಾದ ಮಾಂಸದ ಮುದ್ದೆಯಂತಾಗಿದ್ದಾರೆ. ಹೀಗೆಲ್ಲ ಇರುವಾಗ ಅವ್ರನ್ನ ಗುರುತಿಸೋದಕ್ಕೆ ಹೇಗೆ ಸಾಧ್ಯ? ಅವರ ಮನೆಯವರನ್ನ ಕರೆದುಕೊಂಡು ಬಂದು DNA ಟೆಸ್ಟ್ ಮಾಡಿ ಆ ನಂತರ ಇಂಥವರೇ ಅವರು ಆಗಿರಬಹುದು ಅನ್ನೋದನ್ನ ಈಗ ಮ್ಯಾಚ್ ಮಾಡ್ತಾ ಇದ್ದಾರೆ. ಸದ್ಯಕ್ಕಂತೂ ಪರಿಸ್ಥಿತಿ ದಾರುಣವಾಗಿದೆ. ಇನ್ನು ನಮ್ಮ ಪ್ರತಿನಿಧಿ ಅಭಿಷೇಕ್ ಸ್ಥಳದಲ್ಲೇ ಇದ್ದು ಅಲ್ಲಿಂದ ಸಂಪೂರ್ಣ ಮಾಹಿತಿಯನ್ನ ನೀಡ್ತಾ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದ್ರು. ಈಗ ಅಗೈನ್ ಅಲ್ಲಿಂದೊಂದು ವಿಶೇಷ ವರದಿಯನ್ನು ಕಳಿಸಿದ್ದಾರೆ. ಬನ್ನಿ ಏನು ಅಂತ ನೋಡೋಣ. ನಿಮ್ಮ ರಿಪಬ್ಲಿಕ್ ಕನ್ನಡ ಈಗ ಆಸ್ಪತ್ರೆಯ ಮತ್ತೊಂದು ಭಾಗಕ್ಕೆ ಬಂದಿದೆ. ಇಲ್ಲಿ ಕ್ಯಾಮೆರಾನ ತೆಗೆದುಕೊಂಡು ಬರೋದಕ್ಕೆ ಅವಕಾಶವಿಲ್ಲದಿರೋದ್ರಿಂದ ನಾವು ಬೇರೆ ನಮ್ಮ ಮೊಬೈಲ್ನಲ್ಲೇ ಈ ಒಂದು ಚಿತ್ರೀಕರಣವನ್ನು ಮಾಡ್ತಾ ಇರುವಂತದ್ದು. ಈ ಸದ್ಯದ ಮಟ್ಟಿಗೆ ಮೃತರ ಕುಟುಂಬಸ್ಥರನ್ನ ಕರೆದುಕೊಂಡು ಬರೋದಕ್ಕೆ ಗುಜರಾತ್ನ ಸರ್ಕಾರವೇ ಈಗ ವಾಹನಗಳನ್ನು ನಿಯೋಜನೆ ಮಾಡಿರುವಂತದ್ದು. ಅನೇಕ ಕನಿಷ್ಠ ಅಂದ್ರೂ 50ರಿಂದ 80 ಕಾರ್ಗಳನ್ನು ನಿಯೋಜನೆ ಮಾಡಲಾಗಿದೆ. ಅದರ ಮೇಲೆ ವಿಸಿಟರ್ಸ್ ಫ್ಯಾಮಿಲಿ ಕಾರ್ ಅಂತ ಬರೆದಿರುವಂತದ್ದು. ಮೃತರ ಕುಟುಂಬಸ್ಥರನ್ನ ಕರೆದುಕೊಂಡು ಬರೋದಕ್ಕೆ ಅವರನ್ನ ವಾಪಸ್ ತಮ್ಮ ಮನೆಗಳಿಗೆ ಬಿಡೋದಕ್ಕೆ ಯಾವ ವ್ಯವಸ್ಥೆಯು ಕೊರತೆ ಆಗದಂತ ನಿಟ್ಟಿನಲ್ಲಿ ಇಲ್ಲಿ ಸರ್ಕಾರ ವ್ಯವಸ್ಥೆಯನ್ನ ಮಾಡಿರುವಂತದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಯಾವ ಕುಟುಂಬಕ್ಕೆ ಯಾವ ವಾಹನವನ್ನ ನಿಗದಿಪಡಿಸಲಾಗಿದೆ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಆ ಡ್ರೈವರ್ಗಳಿಗೆ ನೀಡಲಾಗಿದೆ. ಕುಟುಂಬಸ್ಥರಿಗೂ ಕೂಡ ಯಾವ ವಾಹನ ಬಂದು ನಿಮ್ಮನ್ನ ಕರೆದುಕೊಂಡು ಹೋಗುತ್ತೆ ಅಂತ ಮಾಹಿತಿಯನ್ನ ಮೊದಲೇ ನೀಡಲಾಗಿರುತ್ತೆ. ಅದಾದ ನಂತರ ಮೃತರ ಕುಟುಂಬಸ್ಥರನ್ನ ಕರೆದುಕೊಂಡು ಬಂದಂತ ವಾಹನಗಳು ಈ ಒಂದು ಪಾರ್ಕಿಂಗ್ ಲಾಟ್ ನಲ್ಲಿ ನಿಲ್ಲಿಸಲಾಗುತ್ತೆ. ನಿಲ್ಲಿಸಲಾದ ನಂತರ ವಾಪಸ್ ಆ ಕುಟುಂಬಸ್ಥರನ್ನ ಆಸ್ಪತ್ರೆಯ ಒಳಗೆ ಕರೆದುಕೊಂಡು ಹೋಗಲಾಗುತ್ತೆ. ಅವರ ಮೃತದೇಹಗಳನ್ನು ತೋರಿಸಿ ಐಡೆಂಟಿಫೈ ಆದ ನಂತರ ಮೃತರ ಕುಟುಂಬಸ್ಥರಿಗೆ ಆ ಒಂದು ವಾಹನಗಳನ್ನ ಕುಟುಂಬಸ್ಥರಿಗೆ ಆ ಮೃತದೇಹಗಳನ್ನು ಹಸ್ತಾಂತರ ಮಾಡಿ ಅವರನ್ನ ವಾಪಸ್ ತಮ್ಮ ಮನೆಗಳಿಗೆ ಕಳಿಸಿಕೊಡುವಂತ ವ್ಯವಸ್ಥೆಯನ್ನ ಗುಜರಾತ್ ಸರ್ಕಾರ ಮಾಡಿರುವಂತದ್ದು. ಈ ಸದ್ಯ ಮಟ್ಟಿಗೆ ಮೃತರ ಕುಟುಂಬಸ್ಥರಿಗೆ ಮಾಡಿರುವಂತಹ ಸೌಲಭ್ಯಗಳು ಇಷ್ಟರ ಮಟ್ಟಿಗೆ ಕಂಡು ಬರ್ತಿರುವಂತದ್ದು. ಗುಜರಾತ್ನ ಅಹಮದಾಬಾದ್ನಿಂದ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ವಿವಿ ರಿಪಬ್ಲಿಕ್ ಕನ್ನಡ. ಕಂಡು ಕೇಳರಿಯದ ವಿಮಾನ ದುರಂತದಲ್ಲಿ 274ಕ್ಕೂ ಹೆಚ್ಚು ಜನ ದಾರುಣವಾಗಿ ಸಾವನ್ನಪ್ಪಿದ್ರು. ಮೃತರ ಕುಟುಂಬಸ್ಥರನ್ನ ಕರೆತರಲು ಸರ್ಕಾರ ವ್ಯವಸ್ಥೆಯನ್ನ ಮಾಡ್ತಾ ಇದೆ. 80ಕ್ಕೂ ಹೆಚ್ಚು ಕ್ಯಾಬ್ಗಳನ್ನ ಗುರುತಿಸಿರುವ ಸರ್ಕಾರ ಮೃತರ ಕುಟುಂಬಸ್ಥರನ್ನ ಮನೆಗಳಿಂದ ಕರೆತರಲು ವ್ಯವಸ್ಥೆಯನ್ನ ಮಾಡಲಾಗಿದೆ. 80ಕ್ಕೂ ಹೆಚ್ಚು ಕ್ಯಾಬ್ಗಳನ್ನ ಈಗ ವ್ಯವಸ್ಥೆ ಮಾಡಿದ್ದಾರೆ. ಸದ್ಯಕ್ಕಂತೂ ಇದೊಂದು ಘಟನೆ ಆಗಿರೋದು ಎಲ್ಲರನ್ನೂ ಕೂಡ ಈಗ ಒಂದು ರೀತಿಯಲ್ಲಿ ದಿಗ್ಭ್ರಾಂತರನ್ನಾಗುವಾಗ ಮಾಡಿದೆ. 274 ಜನ ಮೃತಪಟ್ಟಿರೋದು, ಎಲ್ಲರೂ ಕೂಡ ಸುಟ್ಟು ಕರಕಲಾದ ಮಾಂಸದ ಮುದ್ದೆಯಂತಾಗಿದ್ದಾರೆ. ಹೀಗೆಲ್ಲ ಇರುವಾಗ ಅವ್ರನ್ನ ಗುರುತಿಸೋದಕ್ಕೆ ಹೇಗೆ ಸಾಧ್ಯ? ಅವರ ಮನೆಯವರನ್ನ ಕರೆದುಕೊಂಡು ಬಂದು DNA ಟೆಸ್ಟ್ ಮಾಡಿ ಆ ನಂತರ ಇಂಥವರೇ ಅವರು ಆಗಿರಬಹುದು ಅನ್ನೋದನ್ನ ಈಗ ಮ್ಯಾಚ್ ಮಾಡ್ತಾ ಇದ್ದಾರೆ. ಸದ್ಯಕ್ಕಂತೂ ಪರಿಸ್ಥಿತಿ ದಾರುಣವಾಗಿದೆ. ಇನ್ನು ನಮ್ಮ ಪ್ರತಿನಿಧಿ ಅಭಿಷೇಕ್ ಸ್ಥಳದಲ್ಲೇ ಇದ್ದು ಅಲ್ಲಿಂದ ಸಂಪೂರ್ಣ ಮಾಹಿತಿಯನ್ನ ನೀಡ್ತಾ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದ್ರು. ಈಗ ಅಗೈನ್ ಅಲ್ಲಿಂದೊಂದು ವಿಶೇಷ ವರದಿಯನ್ನು ಕಳಿಸಿದ್ದಾರೆ. ಬನ್ನಿ ಏನು ಅಂತ ನೋಡೋಣ. ನಿಮ್ಮ ರಿಪಬ್ಲಿಕ್ ಕನ್ನಡ ಈಗ ಆಸ್ಪತ್ರೆಯ ಮತ್ತೊಂದು ಭಾಗಕ್ಕೆ ಬಂದಿದೆ. ಇಲ್ಲಿ ಕ್ಯಾಮೆರಾನ ತೆಗೆದುಕೊಂಡು ಬರೋದಕ್ಕೆ ಅವಕಾಶವಿಲ್ಲದಿರೋದ್ರಿಂದ ನಾವು ಬೇರೆ ನಮ್ಮ ಮೊಬೈಲ್ನಲ್ಲೇ ಈ ಒಂದು ಚಿತ್ರೀಕರಣವನ್ನು ಮಾಡ್ತಾ ಇರುವಂತದ್ದು. ಈ ಸದ್ಯದ ಮಟ್ಟಿಗೆ ಮೃತರ ಕುಟುಂಬಸ್ಥರನ್ನ ಕರೆದುಕೊಂಡು ಬರೋದಕ್ಕೆ ಗುಜರಾತ್ನ ಸರ್ಕಾರವೇ ಈಗ ವಾಹನಗಳನ್ನು ನಿಯೋಜನೆ ಮಾಡಿರುವಂತದ್ದು. ಅನೇಕ ಕನಿಷ್ಠ ಅಂದ್ರೂ 50ರಿಂದ 80 ಕಾರ್ಗಳನ್ನು ನಿಯೋಜನೆ ಮಾಡಲಾಗಿದೆ. ಅದರ ಮೇಲೆ ವಿಸಿಟರ್ಸ್ ಫ್ಯಾಮಿಲಿ ಕಾರ್ ಅಂತ ಬರೆದಿರುವಂತದ್ದು. ಮೃತರ ಕುಟುಂಬಸ್ಥರನ್ನ ಕರೆದುಕೊಂಡು ಬರೋದಕ್ಕೆ ಅವರನ್ನ ವಾಪಸ್ ತಮ್ಮ ಮನೆಗಳಿಗೆ ಬಿಡೋದಕ್ಕೆ ಯಾವ ವ್ಯವಸ್ಥೆಯು ಕೊರತೆ ಆಗದಂತ ನಿಟ್ಟಿನಲ್ಲಿ ಇಲ್ಲಿ ಸರ್ಕಾರ ವ್ಯವಸ್ಥೆಯನ್ನ ಮಾಡಿರುವಂತದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಯಾವ ಕುಟುಂಬಕ್ಕೆ ಯಾವ ವಾಹನವನ್ನ ನಿಗದಿಪಡಿಸಲಾಗಿದೆ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಆ ಡ್ರೈವರ್ಗಳಿಗೆ ನೀಡಲಾಗಿದೆ. ಕುಟುಂಬಸ್ಥರಿಗೂ ಕೂಡ ಯಾವ ವಾಹನ ಬಂದು ನಿಮ್ಮನ್ನ ಕರೆದುಕೊಂಡು ಹೋಗುತ್ತೆ ಅಂತ ಮಾಹಿತಿಯನ್ನ ಮೊದಲೇ ನೀಡಲಾಗಿರುತ್ತೆ. ಅದಾದ ನಂತರ ಮೃತರ ಕುಟುಂಬಸ್ಥರನ್ನ ಕರೆದುಕೊಂಡು ಬಂದಂತ ವಾಹನಗಳು ಈ ಒಂದು ಪಾರ್ಕಿಂಗ್ ಲಾಟ್ ನಲ್ಲಿ ನಿಲ್ಲಿಸಲಾಗುತ್ತೆ. ನಿಲ್ಲಿಸಲಾದ ನಂತರ ವಾಪಸ್ ಆ ಕುಟುಂಬಸ್ಥರ
ಕುಟುಂಬಸ್ಥರನ್ನ ಆಸ್ಪತ್ರೆಯ ಒಳಗೆ ಕರೆದುಕೊಂಡು ಹೋಗಲಾಗುತ್ತೆ. ಅವರ ಮೃತದೇಹಗಳನ್ನ ತೋರಿಸಿ ಐಡೆಂಟಿಫೈ ಆದ ನಂತರ ಮೃತರ ಕುಟುಂಬಸ್ಥರಿಗೆ ಆ ಒಂದು ವಾಹನಗಳನ್ನ ಕುಟುಂಬಸ್ಥರಿಗೆ ಆ ಮೃತದೇಹಗಳನ್ನ ಹಸ್ತಾಂತರ ಮಾಡಿ ಅವರನ್ನ ವಾಪಸ್ ತಮ್ಮ ಮನೆಗಳಿಗೆ ಕಳಿಸಿಕೊಡುವಂತ ವ್ಯವಸ್ಥೆಯನ್ನ ಗುಜರಾತ್ ಸರ್ಕಾರ ಮಾಡಿರುವಂತದ್ದು. ಈ ಸದ್ಯ ಮಟ್ಟಿಗೆ ಮೃತರ ಕುಟುಂಬಸ್ಥರಿಗೆ ಮಾಡಿರುವಂತಹ ಸೌಲಭ್ಯಗಳು ಇಷ್ಟರ ಮಟ್ಟಿಗೆ ಕಂಡು ಬರ್ತಿರುವಂತದ್ದು. ಗುಜರಾತ್ನ ಅಹಮದಾಬಾದ್ನಿಂದ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ವಿವಿ, ರಿಪಬ್ಲಿಕ್ ಕನ್ನಡ. ಕಂಡು ಕೇಳರಿಯದ ವಿಮಾನ ದುರಂತದಲ್ಲಿ 274ಕ್ಕೂ ಹೆಚ್ಚು ಜನ ದಾರುಣವಾಗಿ ಸಾವನ್ನಪ್ಪಿದ್ರು. ಮೃತರ ಕುಟುಂಬಸ್ಥರನ್ನ ಕರೆತರಲು ಸರ್ಕಾರ ವ್ಯವಸ್ಥೆಯನ್ನ ಮಾಡ್ತಾ ಇದೆ. 80ಕ್ಕೂ ಹೆಚ್ಚು ಕ್ಯಾಬ್ಗಳನ್ನ ಗುರುತಿಸಿರುವ ಸರ್ಕಾರ ಮೃತರ ಕುಟುಂಬಸ್ಥರನ್ನ ಮನೆಗಳಿಂದ ಕರೆತರಲು ವ್ಯವಸ್ಥೆಯನ್ನ ಮಾಡಲಾಗಿದೆ. 80ಕ್ಕೂ ಹೆಚ್ಚು ಕ್ಯಾಬ್ಗಳನ್ನ ಈಗ ವ್ಯವಸ್ಥೆ ಮಾಡಿದ್ದಾರೆ. ಸದ್ಯಕ್ಕಂತೂ ಇದೊಂದು ಘಟನೆ ಆಗಿರೋದು ಎಲ್ಲರನ್ನೂ ಕೂಡ ಈಗ ಒಂದು ರೀತಿಯಲ್ಲಿ ದಿಗ್ಭ್ರಾಂತರನ್ನಾಗುವಾಗ ಮಾಡಿದೆ. 274 ಜನ ಮೃತಪಟ್ಟಿರೋದು, ಎಲ್ಲರೂ ಕೂಡ ಸುಟ್ಟು ಕರಕಲಾದ ಮಾಂಸದ ಮುದ್ದೆಯಂತಾಗಿದ್ದಾರೆ. ಹೀಗೆಲ್ಲ ಇರುವಾಗ ಅವ್ರನ್ನ ಗುರುತಿಸೋದಕ್ಕೆ ಹೇಗೆ ಸಾಧ್ಯ? ಅವರ ಮನೆಯವರನ್ನ ಕರೆದುಕೊಂಡು ಬಂದು DNA ಟೆಸ್ಟ್ ಮಾಡಿ ಆ ನಂತರ ಇಂಥವರೇ ಅವರು ಆಗಿರಬಹುದು ಅನ್ನೋದನ್ನ ಈಗ ಮ್ಯಾಚ್ ಮಾಡ್ತಾ ಇದ್ದಾರೆ. ಸದ್ಯಕ್ಕಂತೂ ಪರಿಸ್ಥಿತಿ ದಾರುಣವಾಗಿದೆ. ಇನ್ನು ನಮ್ಮ ಪ್ರತಿನಿಧಿ ಅಭಿಷೇಕ್ ಸ್ಥಳದಲ್ಲೇ ಇದ್ದು ಅಲ್ಲಿಂದ ಸಂಪೂರ್ಣ ಮಾಹಿತಿಯನ್ನ ನೀಡ್ತಾ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದ್ರು. ಈಗ ಅಗೈನ್ ಅಲ್ಲಿಂದೊಂದು ವಿಶೇಷ ವರದಿಯನ್ನು ಕಳಿಸಿದ್ದಾರೆ. ಬನ್ನಿ ಏನು ಅಂತ ನೋಡೋಣ. ನಿಮ್ಮ ರಿಪಬ್ಲಿಕ್ ಕನ್ನಡ ಈಗ ಆಸ್ಪತ್ರೆಯ ಮತ್ತೊಂದು ಭಾಗಕ್ಕೆ ಬಂದಿದೆ. ಇಲ್ಲಿ ಕ್ಯಾಮೆರಾನ ತೆಗೆದುಕೊಂಡು ಬರೋದಕ್ಕೆ ಅವಕಾಶವಿಲ್ಲದಿರೋದ್ರಿಂದ ನಾವು ಬೇರೆ ನಮ್ಮ ಮೊಬೈಲ್ನಲ್ಲೇ ಈ ಒಂದು ಚಿತ್ರೀಕರಣವನ್ನು ಮಾಡ್ತಾ ಇರುವಂತದ್ದು. ಈ ಸದ್ಯದ ಮಟ್ಟಿಗೆ ಮೃತರ ಕುಟುಂಬಸ್ಥರನ್ನ ಕರೆದುಕೊಂಡು ಬರೋದಕ್ಕೆ ಗುಜರಾತ್ನ ಸರ್ಕಾರವೇ ಈಗ ವಾಹನಗಳನ್ನು ನಿಯೋಜನೆ ಮಾಡಿರುವಂತದ್ದು. ಅನೇಕ ಕನಿಷ್ಠ ಅಂದ್ರೂ 50ರಿಂದ 80 ಕಾರ್ಗಳನ್ನು ನಿಯೋಜನೆ ಮಾಡಲಾಗಿದೆ. ಅದರ ಮೇಲೆ ವಿಸಿಟರ್ಸ್ ಫ್ಯಾಮಿಲಿ ಕಾರ್ ಅಂತ ಬರೆದಿರುವಂತದ್ದು. ಮೃತರ ಕುಟುಂಬಸ್ಥರನ್ನ ಕರೆದುಕೊಂಡು ಬರೋದಕ್ಕೆ ಅವರನ್ನ ವಾಪಸ್ ತಮ್ಮ ಮನೆಗಳಿಗೆ ಬಿಡೋದಕ್ಕೆ ಯಾವ ವ್ಯವಸ್ಥೆಯು ಕೊರತೆ ಆಗದಂತ ನಿಟ್ಟಿನಲ್ಲಿ ಇಲ್ಲಿ ಸರ್ಕಾರ ವ್ಯವಸ್ಥೆಯನ್ನ ಮಾಡಿರುವಂತದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಯಾವ ಕುಟುಂಬಕ್ಕೆ ಯಾವ ವಾಹನವನ್ನ ನಿಗದಿಪಡಿಸಲಾಗಿದೆ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಆ ಡ್ರೈವರ್ಗಳಿಗೆ ನೀಡಲಾಗಿದೆ. ಕುಟುಂಬಸ್ಥರಿಗೂ ಕೂಡ ಯಾವ ವಾಹನ ಬಂದು ನಿಮ್ಮನ್ನ ಕರೆದುಕೊಂಡು ಹೋಗುತ್ತೆ ಅಂತ ಮಾಹಿತಿಯನ್ನ ಮೊದಲೇ ನೀಡಲಾಗಿರುತ್ತೆ. ಅದಾದ ನಂತರ ಮೃತರ ಕುಟುಂಬಸ್ಥರನ್ನ ಕರೆದುಕೊಂಡು ಬಂದಂತ ವಾಹನಗಳು ಈ ಒಂದು ಪಾರ್ಕಿಂಗ್ ಲಾಟ್ ನಲ್ಲಿ ನಿಲ್ಲಿಸಲಾಗುತ್ತೆ. ನಿಲ್ಲಿಸಲಾದ ನಂತರ ವಾಪಸ್ ಆ ಕುಟುಂಬಸ್ಥರನ್ನ ಆಸ್ಪತ್ರೆಯ ಒಳಗೆ ಕರೆದುಕೊಂಡು ಹೋಗಲಾಗುತ್ತೆ. ಅವರ ಮೃತದೇಹಗಳನ್ನ ತೋರಿಸಿ ಐಡೆಂಟಿಫೈ ಆದ ನಂತರ ಮೃತರ ಕುಟುಂಬಸ್ಥರಿಗೆ ಆ ಒಂದು ವಾಹನಗಳನ್ನ ಕುಟುಂಬಸ್ಥರಿಗೆ ಆ ಮೃತದೇಹಗಳನ್ನ ಹಸ್ತಾಂತರ ಮಾಡಿ ಅವರನ್ನ ವಾಪಸ್ ತಮ್ಮ ಮನೆಗಳಿಗೆ ಕಳಿಸಿಕೊಡುವಂತ ವ್ಯವಸ್ಥೆಯನ್ನ ಗುಜರಾತ್ ಸರ್ಕಾರ ಮಾಡಿರುವಂತದ್ದು. ಈ ಸದ್ಯ ಮಟ್ಟಿಗೆ ಮೃತರ ಕುಟುಂಬಸ್ಥರಿಗೆ ಮಾಡಿರುವಂತಹ ಸೌಲಭ್ಯಗಳು ಇಷ್ಟರ ಮಟ್ಟಿಗೆ ಕಂಡು ಬರ್ತಿರುವಂತದ್ದು. ಗುಜರಾತ್ನ ಅಹಮದಾಬಾದ್ನಿಂದ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ವಿವಿ, ರಿಪಬ್ಲಿಕ್ ಕನ್ನಡ.